ಬಾಗಿಲು ಬರ್ತೀನಿ. ₹1 ಕೊಡಿ. ಯಾರು ಸೆಕ್ಷನ್ ಇರ್ತದೆ ನನ್ನ ಕೈಗೆ ನಗದು ರೂಪದಲ್ಲಿ ₹1 ತಗೊಳ್ಳಲ್ಲ. QR ಕೋಡ್ ಇರ್ತದೆ, IFSC ಕೋಡ್, ಅಕೌಂಟ್ ನಂಬರ್ ಇರ್ತದೆ, ಅಷ್ಟೇ ಹಾಕ್ಬೇಕು. ಯಾರೇ ನನಗೆ ಅಲ್ಲ, ಯಾರೇ ಸಂವಿಧಾನ ಬಳಗ ಹೆಸರು ಹೇಳಿ ಚಿನ್ನದ ಪುತ್ಥಳಿ ಮಾಡಿಸ್ತೀವಿ ಅಂತ ಕೇಳ್ಕೊಂಡು ಬಂದ್ರೆ ನಗದು ರೂಪದಲ್ಲಿ ₹1 ಕೊಡಂಗಿಲ್ಲ. QR ಕೋಡ್ಗೆ ಸ್ಕ್ಯಾನ್ ಮಾಡಬೇಕು. ನಿಮ್ಮ ಬೆವರಣ ಬಾಬಾ ಸಾಹೇಬ್ ಚಿನ್ನದ ಪುತ್ಥಳಿಗೆ ಸೇರಬೇಕು. ಇಡೀ ವಿಶ್ವದಲ್ಲಿ ಯಾವುದೇ ವ್ಯಕ್ತಿದು, ಇಡೀ ವರ್ಲ್ಡ್ ಅಲ್ಲಿ ಯಾವುದೇ ವ್ಯಕ್ತಿದು ಚಿನ್ನದ ಪುತ್ಥಳಿ ಇಲ್ಲ. ಸಾರ್ವಜನಿಕರ ಹಣ ಅಂತಂದ್ರೆ ಯಾರು ಇಲ್ಲ. ಈ ದಿನ ಪ್ರತಿಷ್ಠಿತವಾಗಿರೋ ಸ್ಥಳ ವಸಂತ ನಗರ ಬೆಂಗಳೂರಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭವನದಲ್ಲಿ ಅದ್ದೂರಿಯಾಗಿ ಕಾರ್ಯಕ್ರಮ ಆಚರಣೆ ಮಾಡಿದ್ದೀರಾ. ಬಹಳ ಸಂತೋಷ ಪಟ್ಟಿದ್ದಾರೆ. ಬಾಣಂಗೂರು ಕೆಂಪಯ್ಯನವರು 75ನೇ ವರ್ಷ ಹುಟ್ಟಿದಬ್ಬ ಆಚರಣೆ ಮಾಡಿದ್ದೀರಾ. ಮದುವೆ ಸಂದರ್ಭ ಇದೆ. ಬಾಣಂಗೂರು ಕೆಂಪಯ್ಯನವರ ಬಗ್ಗೆ ಮತ್ತೆ ಒಂದು ಜಾನಪದ ಕ್ಷೇತ್ರದ ಬಗ್ಗೆ ನಾವು ಅನಿಸಿಕೆ ಹೇಳಿ ಸರ್. ಮೊದಲಿಗೆ ಜಾನಪದ ಕ್ಷೇತ್ರ ಮೂಲ ಹಳ್ಳಿಗಾಡಿನ ಜನಗಳಿಂದ ಹುಟ್ಟಂತದ್ದು, ಅವಿದ್ಯಾವಂತರಿಂದ ಹುಟ್ಟಿದಂತ ಜಾನಪದ ಕಲೆ. ವಿದ್ಯೆ ಇಲ್ಲದೆ ಇರುವಂತ ಕಾಲಘಟ್ಟದಲ್ಲಿ ಆ ಒಂದು ಕಲೆ ಹುಟ್ಟಿದ್ದು ಅದು ನೆಲೆಯಾಗಿರಬೇಕು ಅನ್ನೋ ಉದ್ದೇಶದಿಂದ ನಾವು ಇವತ್ತು ಬಾಣಂಗೂರು ಕೆಂಪಯ್ಯನವರು ನಮ್ಮ ತಾಲೂಕಿನವರು. ನನಗೆ ಪರಿಚಯ ಆಗಿದ್ದು 1 ತಿಂಗಳಲ್ಲಿ. ಅವರು ಈ ತರ ಹೇಳ್ಕೊಂಡಕ್ಕೆ ಇಷ್ಟು ಸಾಧನೆ ಮಾಡಿದಂತ ಒಂದು ಉನ್ನತವಾದಂತ ಪ್ರತಿಭೆ ನಮ್ಮ ತಾಲೂಕಿನಲ್ಲಿ ಇದೆಯಲ್ಲ, ಅದು ನಮ್ಮ ಕಮ್ಯುನಿಟಿಯವರು ಅಂತ ಹೇಳಿ ನಾನು ಆಶೆ ಪಟ್ಟು ಕರ್ನಾಟಕ ಸಂವಿಧಾನ ಬಳಗದ ಪರವಾಗಿ ಇವತ್ತು ನಮ್ಮೆಲ್ಲ ಬಾಂಧವ ಬಾಂಧವರ ಜೊತೆಗೂಡಿ ಇವತ್ತು ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀನಿ. ನನಗೆ ಬಹಳ ಸಂತೋಷ ಆಗಿದೆ. ಬಾಣಂದಿಯವರು ಕೆಂಪಯ್ಯನವರ 75ನೇ ವರ್ಷದ ಈ ಕಾರ್ಯಕ್ರಮವನ್ನ ನಮ್ಮ ಸಂವಿಧಾನ ಬಳಗ ಆಯೋಜನೆ ಮಾಡಲಿಕ್ಕೆ ಅವಕಾಶ ಸಿಕ್ಕಿದ್ದು. ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ನನ್ನ ಸ್ನೇಹಿತರು ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ಇವತ್ತು ಗುರು ಅಂತೇಳಿ ಜಯಚಂದ್ರ ಅವರು, ಬಾಲಾಜಿ ಅವರು, ನಾಗು ಅವರು, ಕೆಂಪೇಗೌಡರು, ಮತ್ತೆ ನಮ್ಮ ಮಾದೇವ್ ಅವರು, ನನ್ನ ಎಲ್ಲ ಮತ್ತೆ ಸೋಮು ಮತ್ತೆ ಭರತ್, ಇವೆಲ್ಲ ಸೇರಿ ನಾವು ಬಹಳ ಸಾಧ್ಯ ಒಂದು ವಾರ 15 ದಿವಸದಲ್ಲಿ ಈ ಕಾರ್ಯಕ್ರಮ ಮಾಡಿದ್ವಿ. ಬಹಳ ಸಂತೋಷ, ಸಂಭ್ರಮ ತಂತು ನಮಗೆ. ಕಲೆನ ಉಳಿಸ್ಬೇಕು, ನೆಲೆಯಾಗಿ ಉಳಿಸ್ಬೇಕು ಅನ್ನೋ ಉದ್ದೇಶದಿಂದ ಮಾಡಿದ್ವಿ. ರಂಗಭೂಮಿಯಾಗಿ ಯಾವುದೋ ಒಂದು ಕ್ಷೇತ್ರಕ್ಕಾದ್ರೂ ಒಂದು ಜಾನಪದ ಕ್ಷೇತ್ರ ತಾಯಿ ಬೇರು ಅಂತಾರೆ. ಬಟ್ ಜಾನಪದ ಸಂಗೀತ ಈ ಕ್ಷೇತ್ರ ಬಂದ್ರೆ ತುಂಬಾ ಹಿಂದೆ ಹೋಗ್ತದೆ. ಬರೀ ಏನೋ ಪಾಶ್ಚಿಮಾತ್ಯ ಇಂಗ್ಲಿಷು ಆ ತರ ಮುಂದೆ ಹೋಗ್ತದೆ. ಒಂದು ಯುವ ಜನತೆಗೆ ಏನೋ ಸಂದೇಶ ಕೊಡಿ. ನೋಡಿ, ಪ್ರಕೃತಿ ಪರಿವರ್ತನೆ ಜಗದ ನಿಯಮ. ಇವಾಗ ನಾಟಕ ಜಾನಪದ ಕಲೆಗಿಂತ ಸಿನಿಮಾ ರಂಗ ಬಂತು, ಮತ್ತೆ ಅದು ಜಾನಪದ ಕಲೆಗೆ ಮತ್ತೆ ಮರಳಿ ಹೋಗ್ತದೆ. ಯಾವತ್ತು ಇವಾಗ ಇವ್ರೇನೋ ಹೇಳ್ತಾ ಇದ್ರಲ್ಲ, ಹಾಗಾಗಿ ಈಗ ನಾಟಿ ಗೊಬ್ಬರ ಇಷ್ಟ ಇರ್ಲಿಲ್ಲ, ಫರ್ಟಿಲೈಸರ್ ಬಂತು. ಇವಾಗ ಮತ್ತೆ ಆರ್ಗಾನಿಕ್ ಜನ ಬರ್ತಾ ಇಲ್ವಾ? ಯಾವತ್ತು ನೆಲೆಯಾಗಿ ಉಳ್ಕೊಳ್ಳೋದೇ ಜಾನಪದ ಕಲೆ. ಇದೆಲ್ಲ ಇವತ್ತು ಒಂದೊಂದು 10 ಸರಿ ಒಂದೊಂದು ಟೇಕ್ ತಕೊಂಡು ನಾಟಕ ಆಡೋದಲ್ಲ, ಸಿನಿಮಾ ಮಾಡೋದಲ್ಲ. ಇವತ್ತು ಸ್ವಇಚ್ಛೆಯಿಂದ ನಿಂತಲ್ಲೇ ಕಲೆಗಳನ್ನ, ಹಾಡುಗಳನ್ನ ಸೃಷ್ಟಿ ಮಾಡುವಂತ ಶಕ್ತಿ ಇರ್ತಕ್ಕಂಥದ್ದು ಜಾನಪದ ಕಲೆಗೆ ಹೊರತು ಬೇರೆ ಯಾವ್ದಕ್ಕೂ ಅಲ್ಲ. ಹಂಗಾಗಿ ಜಾನಪದ ಕಲೆನ ಮುಂದೆ ತರ್ತಕ್ಕಂಥ, ಸಿನಿಮಾನ ಮಾಡ್ತಕ್ಕಂಥ ಕೆಲಸಗಳನ್ನು ನಾವು ಮಾಡ್ಬೇಕು ಅಂತ ಅಂದ್ಕೊಂಡಿದೀವಿ. ಮುಂದಿನ ದಿನ ಅದನ್ನು ಮಾಡ್ತೀವಿ. ಜಾತಿ ತರಿಸ್ತಾ ಇದ್ದೀರಾ, ಮತ್ತೆ ಜಾತಿ ಸಮೀಕ್ಷೆ ಆಗ್ತಾ ಇದೆ. ಈಗ ಸಮುದಾಯಕ್ಕೆ ಒಳ್ಳೇದಾಗ್ತಾ ಇದೆ. ಇದ್ರ ಬಗ್ಗೆ ತಾವೇನ ನೋಡ್ರಿ, ನಮ್ಮ ಮಧ್ಯದಲ್ಲಿ ಇದ್ದಿದ್ದೇನು ಒಳ ಮೀಸಲಾತಿ ಬರೋದು ಸರಿ ಅಂತ ನನ್ನ ವೈಯಕ್ತಿಕವಾದ ಅಭಿಪ್ರಾಯ. ಆಗಾಗ ಜನಾಂಗದವಾಗಿ ಅವರ ಜನಸಂಖ್ಯೆ ತಕ್ಕ ಮೀಸಲಾತಿ ಸಿಗುತ್ತೆ. ಇಲ್ಲಿ ವೈಮನಸ್ ಬರಲ್ಲ. ನೀವು ಇಷ್ಟು ಜನಕ್ಕೆ ಅರ್ಥ ಆಗಂಗ್ ಹೇಳ್ತೀನಿ. ಇಬ್ರು ಅಣ್ಣತಂದಿರು ಇರ್ತಾರೆ, ಒಟ್ಟಿಗೆ ಇದ್ದಾಗ ಕಿತ್ತಾಟ ಮಾಡ್ತಾ ಇರ್ತಾರೆ. ನನಗೆ ಇದು ಅಂತ ಭಾಳ ಆಗೋದ್ಮೇಲೆ ಹೇಳ್ತಾರೆ, ಅವ್ರಿಗೆ ಅವ್ರು ಮಾಡ್ತಾರೆ, ಇವ್ರು ಇವ್ರು ಮಾಡ್ತಾರೆ. ಮಧ್ಯದಲ್ಲಿ ಯಾವನೋ ಬಂದ್ರೆ ಇಬ್ಬರು ಸರ್ ಜಗಳಕ್ಕೆ ಹೋಗ್ತಾರೆ. ಅದಾಗ್ಬೇಕು. ಒಳ ಮೀಸಲಾತಿ ಜಾರಿಗೆ ಬರಬೇಕು, ಮೀಸಲಾತಿ ಆಗ್ಬೇಕು. ಈ ಮಧ್ಯದಲ್ಲಿ ನಾನು ಚಲವಾದಿ ಬಂಧುಗಳಿಗೆ ಒಂದು ಮಾತಾಡ್ತೀನಿ, ದಯವಿಟ್ಟು ನೀವಿದ್ದೀರಿ ಚೆನ್ನಾಗಿ, ನಿಮ್ಮ ಮಕ್ಕಳು ಹಂಗೆ ಇರೋದಿಲ್ಲ, ನಿಮ್ಮ ಮೊಮ್ಮಕ್ಕಳು ಹಂಗೆ ಇರೋದಿಲ್ಲ. ಅವರು ಬರ್ತನಕ್ಕೆ ಹೋದಂತ ಸಂದರ್ಭದಲ್ಲಿ ಪುನಃ ಮೀಸಲಾತಿ ಕೊಡುವ ಜಾತಿಯಿಂದ ಯಾರು ನಿಮ್ಗೆ ಮೀಸಲಾತಿ ಕೊಡುವುದಿಲ್ಲ. ದಯವಿಟ್ಟು ಜಾತಿನ ಬರೆಸಿ. ಬಸಲಿಂಗಪ್ಪ ಅವ್ರಿಗಿಂತ ಲೀಡ್ಗಳಲ್ಲ ನೀವು, ಕೆ.ಎಚ್. ರಂಗನಾಥ್ಗಿಂತ ಲೀಡ್ಗಳಲ್ಲ ಈಗಿನ ಕಾಲದವರು ನೀವು. ಏನೋ 3 ಕಾಸದೆ ಅಂತೇಳಿ ಜಾತಿ ಹೇಳ್ಕೊಂಡು ಹಿಂದಿರುತ್ತೆ. ಮುಂದಿನ ದಿನ ನಿಮ್ಮಿಂದ ನನ್ನ ಜಾತಿಗೆ ಅನ್ಯಾಯ ಮಾಡಬೇಡಿ ಅಂತ ಈ ಸಂದರ್ಭದಲ್ಲಿ ಚಲವಾದಿಗಳಿಗೆ ವಲಯ ಸಮುದಾಯದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಪ್ರಶ್ನೆ ಕೇಳ್ತೀನ, ಇನ್ನೊಂದು ಬರೀ ಹೋರಾಟ ಮಾಡ್ಕೊಂಡೇ ಬರ್ತಾ ಇದ್ದೀರಾ, ಹಿಂದಿನ ಹೋರಾಟ ಮಾಡ್ತೀರಾ, ನಿರಂತರ ಹೋರಾಟ ಮಾಡ್ಕೊಂಡಿದ್ದೀರಾ. ವೇದಿಕೆ ಮೇಲೆ ಬೆಂಗಳೂರು ಮನೆಯಪ್ಪ ಅವರು ಹಾಡಿರೋದಕ್ಕಿಂತ ಮುಂಚೆ ಅವರು ಒಂದು ಮನಸ್ಸಿಂದ ಒಂದು ಆಡ್ಸೋದೇ ಮಾತಾಡೋಣ. ತಾವು ಒಂದು MLA ಆಗಿ ತಮ್ಮ ಸಮುದಾಯಕ್ಕೆ ಇನ್ನೂ ಈಗ ಒಳ್ಳೆ ಮಾಡಿದ್ದೀರಾ, ಒಳ್ಳೆ ಮಾಡ್ತಾ ಇದ್ದೀರಾ. ಒಂದು MLA ಆಗಿ ಈ ಸಮುದಾಯಕ್ಕೆ ಇನ್ನಷ್ಟು ಆದಷ್ಟು
ಹೆಲ್ಪ್ ಮಾಡಬೇಕು, ತಾವು ಎಮ್ಮೆಲ್ಯೆ ಆಗ್ಬೇಕು, ಒಂದು ವ್ಯಕ್ತಿ ನಿರ್ಧಾರ ಈಗಲೇ ಜನ ಯಾವಾಗಲೂ ತಿಳಿಸ್ಬೇಡಿ. ನೋಡಿ, ನಾನು ಈಗಾಗಲೇ ಗ್ರಾಮ ಪಂಚಾಯತಿ ಮೆಂಬರ್ ಆಗಿ 4 ಸರಿ ಸೆಲೆಕ್ಟ್ ಆಗಿದ್ದೀವಿ. ನಮ್ಮ ಮಿಸಸ್ ಗ್ರಾಮ ಪಂಚಾಯತಿ ಜನರಲ್ ಅಧ್ಯಕ್ಷ ಮಾಡಿದ್ದೀನಿ, ನನ್ನ ತಂಗಿನ ತಾಲೂಕ್ ಪಂಚಾಯತಿ ಉಪಾಧ್ಯಕ್ಷ ಮಾಡಿದ್ದೀನಿ. ಆ ಕಾಲಘಟ್ಟದಲ್ಲಿ ನನ್ನ ಶಕ್ತಿ ಮೀರಿ ಈ ಸಮಾಜಕ್ಕೆ ಸಾರ್ವಜನಿಕವಾಗಿ ಕೆಲಸ ಮಾಡಿದ್ದೀನಿ. ಬಡ ಪರ ನಾನು ಎಮ್ಮೆಲ್ಯೆ ಆದ್ರೆ ಸಾರ್ವಜನಿಕರಿಗೆ ಇವತ್ತು ನೇರವಾಗಿ ಹೇಳ್ತಾ ಇದ್ದೀನಿ. ಇವತ್ತೇನಿದೆ ಸಾರ್ವಜನಿಕರ ಸಂವಿಧಾನ ತೆಗೆದಿರ್ತೀನಿ, ಬಚ್ಚಿಟ್ಟು ಸಂವಿಧಾನ ಆಡಳಿತ ನಡೆಸಲ್ಲ. ಸಾರ್ವಜನಿಕರ ಮುಂದೆ ಸಂವಿಧಾನ ತೆರೆದಿಟ್ಟು ಆಡಳಿತ ನಡೆಸ್ತೇನೆ.